ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೋಮ್ ಮೇಕಿಂಗ್ ಟಿಪ್ಸ್ ಅನ್ನೋದು ಇರುತ್ತೆ. ಫ್ಲವರ್ ಗಾರ್ಡನ್ ಇರ್ಬೋದು, ಕಿಚನ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಟಿಪ್ಸ್, ಮತ್ತು ಹಾಲಿನ ಪೌಡರಿಂದ ಗುಲಾಬ್ ಜಾಮೂನ, ಅದು ಸ್ಪಾಂಜಿಯಾಗಿ ಟೇಸ್ಟಿಯಾಗಿರುವಂಥ ಗುಲಾಬ್ ಜಾಮೂನ ಮಾಡುವಂಥ ರೆಸಿಪಿ, ಅದ್ರ ಜೊತೆಗೇ ಪಾರ್ಟಿ ವೇರ್ ಬಟ್ಟೆ ಅಥವಾ ಡಿಸೈನರ್ ವೇರ್ ಅಥವಾ ನಾವು ಫ್ಯಾನ್ಸಿ ಸ್ಯಾರೀಸ್ ಎಲ್ಲನೂ ಉಟ್ಕೊಳ್ತಾ ಇರ್ತೀವಲ್ವ, ಮಕ್ಕಳ ಲೆಹಂಗಾಸ್, ಇದನ್ನೆಲ್ಲ ಕೂಡ ಯಾವ ರೀತಿ ವಾಷಿಂಗ್ ಮಿಷಿನಲ್ಲಿ ಕೂಡ ವಾಶ್ ಮಾಡ್ಕೊಳ್ಬೋದು ಅನ್ನೋ ಐಡಿಯಾಸ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇಷ್ಟೇ ಅಲ್ಲ, ಒಂದು ಡಯಟ್ ಜ್ಯೂಸ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಆ ಒಂದು ಫ್ರೂಟ್ ಕೂಡ ನೀವು ಮೇ ಬಿ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟ್ ಮಾಡಿದಾಗ ಮಾತ್ರನೇ ಕಮಿಂಗ್ ವೀಡಿಯೋಸಲ್ಲಿ ಯಾವ ರೀತಿ ಕಂಟೆಂಟ್ನ ಶೇರ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನನಗೆ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಫ್ಯಾನ್ಸಿ ಬಟ್ಟೆಗಳು ಅಂದರೆ ಪಾರ್ಟಿ ವೇರ್ ಬಟ್ಟೆಗಳಿರ್ಬೋದು ಅಥವಾ ಡಿಸೈನರ್ ವೇರ್ ಬಟ್ಟೆಗಳಂತ ಏನು ಹೇಳ್ತೀವಿ, ಲೆಹಂಗಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು, ಯಾವುದೇ ಥರದ ವರ್ಕ್ ಇರೋವಂಥ ಬಟ್ಟೆಗಳನ್ನ ಆದರೂ ಕೂಡ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀರಲ್ಲ, ಈ ರೀತಿ ಬಟ್ಟೆಗಳನ್ನೆಲ್ಲ ಕೂಡ ನಾನು ವಾಷಿಂಗ್ ಮಿಷಿನಲ್ಲಿ ಯಾವ ರೀತಿ ವಾಶ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಮೊದಲು ನೋಡ್ತಾ ಇದ್ದೀರಲ್ವ, ಈ ರೀತಿ ಜಿಪ್ ಇರೋವಂಥದ್ದಿರ್ಬೋದು, ಲೇಸ್ ಇರೋವಂಥದ್ದಿರ್ಬೋದು, ಅಥವಾ ಡಾಜಲ್ಸ್ ಎಲ್ಲ ಬಂದಿರುತ್ತೆ ಅಲ್ವಾ, ಈ ರೀತಿ ಕಾಯನ್ ಡಿಸೈನ್ ಇರೋವಂಥದ್ದಿರ್ಬೋದು. ಸೊ ಈ ಬಟ್ಟೆಗಳನ್ನೆಲ್ಲ ನಾವು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಬೋದು. ನಿಮ್ಗೆ ಅನಿಸ್ಬೋದು ಇದನ್ನೆಲ್ಲ ಹ್ಯಾಂಡ್ ವಾಶೇ ಮಾಡ್ಬೋದಲ್ಲ, ವಾಷಿಂಗ್ ಮಿಷಿನಲ್ಲೇ ಯಾಕೆ ವಾಶ್ ಮಾಡಬೇಕು ಅಂತ. 1-2 ಇದ್ದರೆ ನಾವು ಹ್ಯಾಂಡ್ ವಾಶೇ ಮಾಡ್ಬೋದು. ಇನ್ನು ಕೆಲವೊಬ್ರಿಗೆ ಆ ಟೈಮ್ ಕೂಡ ಇರಲ್ಲ. ವಾಷಿಂಗ್ ಮಿಷಿನ್ ಇದ್ದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಅಲ್ವಾ. ನಮ್ಮ ಎನರ್ಜಿನ ನಾವು ಕೂಡ ಸೇವ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಇರೋವಂತಹ ಗ್ಯಾಜೆಟ್ಸ್ನ ಉಪಯೋಗಿಸ್ಕೊಂಡ್ರೆ ಬೆಟರು. ಇನ್ನು ಈ ರೀತಿ ಬಟ್ಟೆಗಳನ್ನ ಒಗಿಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಂದರೆ, ಸೊ ಈ ಬಟ್ಟೆಗಳು ಕಲರ್ ಬಿಡುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೊಂದು ವೇಳೆ ಕಲರ್ ಇದು ಬಿಡಲ್ಲ ಅನ್ನೋದು ಐಡೆಂಟಿಫೈ ಆಗಿದೆ ಅನ್ನೋದಾದರೆ ಇದನ್ನು ಡೈರೆಕ್ಟಾಗಿ ವಾಷಿಂಗ್ ಮಿಷಿನಲ್ಲೇ ಹಾಕ್ಬೋದು. ನಾನೀಗ ಏನು ತೋರಿಸ್ತಾ ಇದ್ದೀನಿ, ಈ ಬಟ್ಟೆಗಳು ಯಾವುದೂ ಕೂಡ ಕಲರ್ ಅನ್ನೋದು ಬಿಟ್ಕೊಳ್ಳಲ್ಲ. ಬಟ್ ಈಗ ಒಂದು ಲಾಸ್ಟಲ್ಲಿ ತೋರಿಸ್ತಿದ್ದೀನಲ್ಲ, ಇದು ಮಾತ್ರ ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ನಾನು ಒಂದು ಬಕೆಟಲ್ಲಿ ನೀರನ್ನ ತುಂಬಿಸ್ಕೊಂಡು ಅದರಲ್ಲಿ ಈ ಒಂದು ಬಟ್ಟೆನ ನೆನೆಸಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಚೆಕ್ ಮಾಡಿದ್ರೆ ಅದರಲ್ಲಿ ಕಲರ್ ಅನ್ನೋದು ಚೇಂಜ್ ಆಗಿತ್ತು. ಅದಕ್ಕೋಸ್ಕರ ನಾನು ಹ್ಯಾಂಡ್ ವಾಶೇ ಮಾಡಿಬಿಡ್ತಾ ಇದ್ದೀನಿ. 1-2 ಬಟ್ಟೆ ಆದರೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಸಲ್ಲ. ಅದೇ ಸ್ವಲ್ಪ ಜಾಸ್ತಿ ಬಟ್ಟೆಗಳಿದೆ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಬೇಕಾಗುತ್ತೆ. ಇನ್ನು ಪೀರಿಯಡ್ ಟೈಮ್ಸಲ್ಲೆಲ್ಲ ಕೂಡ ಬ್ಲೀಡಿಂಗ್ ಅನ್ನೋದು ಜಾಸ್ತಿ ಇರುತ್ತೆ. ಪೀರಿಯಡ್ ಎಲ್ಲ ಮುಗ್ದೋದ್ಮೇಲೂ ಕೂಡ ಒಂದು 5 ಡೇಸ್ ಆದಮೇಲೂ ನಾವು ಹ್ಯಾಂಡ್ ವಾಶ್ ಎಲ್ಲನೂ ಮಾಡಬೇಕಾದ್ರೆ ಡಿಟರ್ಜೆಂಟ್ ಪೌಡರ್ನ ಟಚ್ ಮಾಡ್ತಿರ್ತೀವಲ್ಲ, ಅದರಿಂದ ಕೂಡ ನಮಗೆ ಬ್ಲೀಡಿಂಗ್ ಅನ್ನೋದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಆ ಟೈಮಲ್ಲಿ ಸ್ವಲ್ಪ ಸೇಫಾಗಿ ಇದ್ದರೆ ಬೆಟರು. ನಾನಿಲ್ಲಿ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದಕ್ಕೋಸ್ಕರ ಬಟ್ಟೆಗಳನ್ನೆಲ್ಲ ಹಾಕಿ ನೋಡ್ತಾ ಇದ್ದೀರಲ್ಲ, ಮಿಕ್ಸ್ಡ್ ಫ್ಯಾಬ್ರಿಕ್ಸ್ ಅಂತ ಇರುತ್ತೆ ಅಥವಾ ಕ್ರೆಡಲ್ ವಾಷಿಂಗ್ ಅನ್ನೋದು ಕೂಡ ಆಪ್ಷನ್ಸ್ ಇರುತ್ತೆ. ನಿಮ್ಮ ವಾಷಿಂಗ್ ಮಿಷಿನಲ್ಲಿ ಯಾವುದಿದೆಯೋ ಚೆಕ್ ಮಾಡ್ಕೊಳ್ಳಿ. ನಿಮ್ದೊಂದು ವೇಳೆ IFB ಆದರೆ ಈ ರೀತಿ ಆಪ್ಷನ್ಸ್ ಇರುತ್ತೆ. ಬೇರೆದಾದರೆ ಯಾವ ರೀತಿ ಆಪ್ಷನ್ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಸೊ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ಡ್ರಮ್ಮು 30 ಡಿಗ್ರಿಯಲ್ಲಿ ಮಾತ್ರನೇ ಟರ್ನ್ ಆಗುತ್ತೆ. ಸೊ ಇದರಿಂದ ಬಟ್ಟೆಗಳು ಡ್ಯಾಮೇಜ್ ಆಗ್ದಿರ ಇರುತ್ತೆ. ಈಗ ಬೆಳಗ್ಗೆಯಿಂದ ಡಸ್ಟಿಂಗ್ ಎಲ್ಲನೂ ಮಾಡಿದ್ರು ನಮ್ಮ ಹೌಸ್ ಹೆಲ್ಫು. ವಿಂಡೋಸ್ನೆಲ್ಲ ಕ್ಲೋಸ್ ಮಾಡೋದು ಮರ್ತಿದ್ರು. ಸೊ ಅದಕ್ಕೋಸ್ಕರ ನಾನು 1 by 1 ಎಲ್ಲ ಅದನ್ನು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದ್ರ ಜೊತೆಗೇ ನಾನು ರೋಸ್ ಫ್ಲವರ್ಸ್ನ ಒಣಗಿಸಿಟ್ಟಿದ್ದೆ. ಅದು ಇನ್ನೊಂದು ಸರಿ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಇನ್ನೊಂದು ಸರಿ ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಬಿಸಿಲಲ್ಲಿ ಇಡಕ್ಕೆ ಹೋಗ್ಬೇಕಾದ್ರೇ ರಾಗಿ ಕೂಡ ಬಿಸಿಲಲ್ಲಿ ಇಡಬೇಕಾಗಿತ್ತು. ರಾಗಿನ ಮಿಲ್ಗೆ ಹಾಕ್ಸ್ಕೊಂಬರೋದಕ್ಕೋಸ್ಕರ ಈ ರೀತಿ ಒಂದು ಅಗಲವಾಗಿರುವಂತಹ ಪಟ್ಟೆ ಅಂತ ಹೇಳ್ತೀವಿ ನಾವು, ಇದನ್ನು ಟಾರ್ಪಲ್ ಅಂತ ಕೂಡ ಹೇಳ್ಬೋದು. ಇದ್ರ ಮೇಲೆ ನಾವು ರಾಗಿನ ಈ ರೀತಿಯಾಗಿ ಒಣಗಿಸ್ಬಿಟ್ಟು ಒಂದು 4-5 ಗಂಟೆಗಳಾದ ಮೇಲೆ ಇದನ್ನು ಮಿಲ್ ಮಾಡಿಸ್ಕೊಂಡು ಬರ್ತೀವಿ, ಕ್ಲೀನ್ ಎಲ್ಲನೂ ಮಾಡಿಸ್ಬಿಟ್ಟು. ಈಗ ಇದನ್ನೆಲ್ಲ ಕೂಡ ಬಿಸಿಲಲ್ಲಿ ಒಣಗಾಕಕ್ಕೆ ಇಟ್ಟು ಬೇರೆ ಕೆಲಸಗಳನ್ನ ಕವರ್ ಮಾಡ್ಕೊಳ್ತೀನಿ. ಇನ್ನು ಈ ಎಡ್ಜಸ್ಸಲ್ಲಿ ಗಾಳಿಗೆ ಆ ಕಡೆ ಈ ಕಡೆ ಇರಲಿ ಅನ್ನೋದ್ರಿಂದ ಒಂದು ಪಾತ್ರೆಯಲ್ಲಿ ನೀರನ್ನ ತುಂಬಿಸಿಟ್ಟಿದ್ದೀನಿ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುವಂಥದ್ದನ್ನ ಇಟ್ಟಿದ್ದೀನಿ. ಇನ್ನು ಇಲ್ಲಿದ್ದಂತಹ ಫ್ಲವರ್ ಗಿಡಗಳನ್ನ ನಾನು ಬೇರೆ ಕಡೆ ಇಟ್ಟಿದ್ದೀನಿ. ಅದು ಎಲ್ಲಿ ಇಟ್ಟಿದ್ದೀನಿ, ಎಲ್ಲಿ ಫ್ಲವರ್ ಗಾರ್ಡನ್ ರೀತಿ ಕಾಣಿಸ್ತಾ ಇದೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡ್ತಾ ಹೋಗಿ. ನೋಡ್ತಾ ಇದ್ದೀರಲ್ಲ, ಹೂಗಳನ್ನೋದು ಇದೆ. ಇನ್ನು ಈ ಕಿತ್ಕೊಳ್ತಾ ಇದ್ದಿದ್ದಂಥ ದಾಸವಾಳದ ಹೂಗಳು ನೆನ್ನೆ ಬಿಟ್ಟಿದ್ದಂಥದ್ದು.
ಒಣಗೋಗಿದ್ರು ಕೂಡ ಕಿತ್ಕೊಳ್ತಾ ಇದ್ದೀನಿ. ಯಾಕೆ ಅನ್ನೋದು ಕೂಡ ತಿಳಿಸ್ತೀನಿ ನೋಡಿ. ಆದಷ್ಟು ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಜಾಗ ಇದ್ರೆ, ನಿಮ್ಗೆ ಏನಾದರೂ ಪೇಷನ್ಸ್ ಇದ್ರೆ ಈ ರೀತಿ ಇಂಡೋರ್ ಪ್ಲಾಂಟ್ಸ್ನ ಮನೆಯಲ್ಲೇ ಬೆಳೆಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಏನಿರುತ್ತೆ ಪ್ಲೆಸೆಂಟ್ ಆಗಿರುತ್ತೆ. ಅಕ್ಕಿಗಳು, ಚಿಟ್ಟೆಗಳು ಎಲ್ಲ ಕೂಡ ಈ ಒಂದು ಹೂಗಳು ಬಿಟ್ಟಿರೋದ್ರಿಂದ ಬರ್ತಾ ಇರುತ್ತೆ. ಇನ್ನು ಈ ಹೂಗಳನ್ನ ನಾನು ಡೈರೆಕ್ಟಾಗಿ ಯೂಸ್ ಮಾಡೋದಾದರೆ ಪ್ರೋಟೀನ್ ಪ್ಯಾಕಲ್ಲಿ ಯೂಸ್ ಮಾಡ್ತೀನಿ, ಅಥವಾ ಇವತ್ತೇನಾದ್ರು ನಾನು ಯೂಸ್ ಮಾಡಿಲ್ಲ ಅನ್ನೋದಾದರೆ ಈ ಹೂಗಳನ್ನ ಒಣಗಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಟೈಮ್ ನಾನು ಪ್ರೋಟೀನ್ ಪ್ಯಾಕ್ ಮಾಡ್ಕೊಳ್ಬೇಕಾದ್ರೆ ಆ ಒಣಗಿರೋಂಥ ಡ್ರೈ ಫ್ಲವರ್ಸ್ನ ಯೂಸ್ ಮಾಡ್ತೀನಿ. ನೋಡಿ, ಮಿಷಿನ್ ಈ ರೀತಿ ಟರ್ನ್ ಆಗೋದ್ರಿಂದ ಎಷ್ಟೇ ಡಿಸೈನರ್ ವೇರ್ ಕ್ಲಾತ್ಸ್ ಆದರೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ಇರುತ್ತೆ. ಸೊ ಮೇ ಬಿ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಇಲ್ವಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಟ್ರಿಕ್ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅನ್ನೋದಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ನಮ್ಮ ಮನೆಗೆ ಬರುವಂಥ ಹೌಸ್ ಹೆಲ್ಪ್ ಡಸ್ಟಿಂಗ್ ಕೆಲಸಗಳೆಲ್ಲ ಇದ್ದಿದ್ರಿಂದ ಸ್ವಲ್ಪ ಟೈಮ್ ಆಗೋಗಿದೆ ಅಂತ ಸ್ವಿಚಸ್ ಎಲ್ಲ ಆಫ್ ಮಾಡುವಂಥದ್ದು, ಲಿಕ್ವಿಡ್ಸ್ ಎಲ್ಲ ಎಲ್ಲಂದ್ರಲ್ಲೇ ಬಿಟ್ಟೋಗಿದ್ರು. ಅದನ್ನೆಲ್ಲ ನಾನು ಪುನಃ ಆರ್ಗನೈಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಇಲ್ಲೇ ನೋಡ್ತಾ ಇದ್ದೀರಾ ಶಂಕು ಹೂಗಳು. ಇದನ್ನ ಕೂಡ ನಾನು ಒಣಗಿಸಿ ಇಟ್ಕೊಳ್ತೀನಿ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, 100 ಗ್ರಾಮ್ ಶಂಕು ಹೂಗಳಿಗೆ 100-200 ರೂಪಾಯಿ ದುಡ್ಡು ಕೊಟ್ಟು ತಗೊಳ್ಳೋ ಅಂಥವ್ರು ಕೂಡ ಇದ್ದಾರೆ. ಇದನ್ನು ತುಂಬ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಸೊ ಮನೇಲಿ ಬಿಡುವಂಥ ಹೂಗಳನ್ನ ವೇಸ್ಟ್ ಮಾಡ್ದಿರ ಈ ರೀತಿ ಒಣಗಿಸ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತೀನಿ. ಫ್ಲವರ್ ಗಾರ್ಡನಿಂಗ್ ಅಂತ ಹೇಳ್ದೆ ಅಲ್ಲ, ನೋಡ್ತಾ ಇದ್ದೀರಲ್ಲ, ಬ್ಯೂಟಿಫುಲ್ ಆಗಿರುವಂತಹ ಸೇವಂತಿಗೆ ಹೂಗಳು. ಈ ಕಲರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ಲಾಸ್ಟ್ ವಿಡಿಯೋಸಲ್ಲೆಲ್ಲ ಶೇರ್ ಮಾಡಿದ್ದೆ ಈ ಗಿಡಗಳನ್ನ ನಾನು ನಮ್ಮ ಕಸಿನ್ ಮನೆಯಿಂದ ತಂದು ಯಾವ ರೀತಿ ನೆಟ್ಟೆ ಅಂತೆಲ್ಲ ಕೂಡ. ಇನ್ನು ನಿಮ್ಮಲ್ಲಿ ಒಬ್ಬರು ಕಮೆಂಟ್ ಮಾಡ್ತಾನೆ ಇದ್ದಾರೆ, ಮೇಡಮ್ ನೀವು ಸೇವಂತಿಗೆ ಹೂಗಳಿಗೆ ಏನು ಹಾಕ್ತೀರಾ ಅಂತ. ನಿಜ ಹೇಳಿದ್ರೆ ನಂಬ್ತಿರೋ ಇಲ್ವಾ ಗೊತ್ತಿಲ್ಲ, ಬಟ್ ನಾನು ಈ ಗಿಡಗಳಿಗೆ ಏನೂ ಹಾಕಿಲ್ಲ. ಅಂದರೆ ಫರ್ಟಿಲೈಸರ್ ಅಂತ ಬೇರೆ ರೀತಿ ಏನೂ ಹಾಕಿಲ್ಲ. ನಾರ್ಮಲ್ ಆಗಿರುವಂಥ ಗೊಬ್ಬರನ ಮಾತ್ರನೇ ಹಾಕಿದ್ದೀನಿ. ಅದು ನಮ್ಮ ನೈಬರ್ ಕೊಟ್ಟಿರೋ ಅಂಥದ್ದು. ಮನೆಯಲ್ಲಿ ವೆಟ್ ವೇಸ್ಟ್ ಇರುತ್ತೆ ಅಲ್ವಾ, ಅದರಿಂದ ಮಾಡಿರುವಂಥ ಗೊಬ್ಬರ ಮಾತ್ರನೇ ಹಾಕಿದ್ದೀನಿ. ಈ ಒಂದು ವೀವ್ ಏನಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ. ನಮ್ಮ ಹೂವಿನ ತೋಟದಲ್ಲಿ ತುಳಸಿ ಕಟ್ಟೆ ಯಾವ ರೀತಿ ಇದೆ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಹಾಲಿನ ಪೌಡರಿಂದ ಜ್ಯೂಸಿಯಾಗಿ ರುಚಿಯಾಗಿ ಇರುವಂಥ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹೋಟೆಲ್ಸಲ್ಲಿ ಬೇಕ್ರಿಗಳಲ್ಲೆಲ್ಲ ತೊಗೊಂಡು ಬಂದಿರ್ತೀರಲ್ವ, ಸೊ ಅದೇ ಥರನೇ ಇರುತ್ತೆ. ಟ್ರೈ ಮಾಡಿ ನೋಡಿ. ಅರ್ಧ ಕಪ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಸಕ್ಕರೆನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲೇ 1 ಕಪ್ನಷ್ಟು ಹಾಲಿನ ಪೌಡರ್ನ ಹಾಕ್ತಾ ಇದ್ದೀನಿ. ಯಾವುದೇ ಕಪ್ ಮೆಜರ್ಮೆಂಟ್ ತೊಗೊಂಡ್ರು ಕೂಡ ಅರ್ಧ ಕಪ್ ಹಾಲು ಹಾಕಬೇಕು. ಸೇಮ್ ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಹಾಲಿನ ಪೌಡರ್ನ ಹಾಕಬೇಕು. ಈಗ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉಂಡೆಗಳೆಲ್ಲ ಇಲ್ದಿರ ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನ ಪೌಡರ್ನ ಫ್ರಿಜ್ಜಲ್ಲಿ ಏನಾದರೂ ಇಟ್ಕೊಳ್ಳೋದಾದರೆ ಸ್ವಲ್ಪ ಮುಂಚೆನೇ ಹೊರಗಡೆ ತೆಗೆದು ಇಟ್ಕೊಳ್ಳಿ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಟರ್ನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ತಳ ಬೇಗನೆ ಹತ್ತು ಬಿಡುತ್ತೆ. ಆದಷ್ಟು ನೆನಪಲ್ಲಿ ಇಟ್ಕೊಂಡು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಈಗ ಒಂದು ಸ್ಪ್ಯಾಚುಲಾ ಸಹಾಯದಿಂದ ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಿದ್ದಂಗೆ 5 to 10 ಮಿನಿಟ್ಸ್ ಒಳಗಡೆ ನಿಮಗೆ ಇದು ಗಟ್ಟಿ ಬಂದ್ಬಿಡುತ್ತೆ. ಕೋವಾ ಬರುತ್ತೆ ಅಲ್ವಾ, ಕೋವಾ ರೀತಿ ಆಗಿಬಿಡುತ್ತೆ. ಇನ್ನು ಇದರಲ್ಲಿ ಸ್ವೀಟ್ ಹಾಕಿದ್ರೆ ಸ್ವೀಟ್ ಕೋವಾ ಆಗುತ್ತೆ. ನಾವು ಸ್ವೀಟ್ ಸ್ವಲ್ಪ ಕಡಿಮೆ ಹಾಕಿದ್ದೀವಿ. ಇದನ್ನ ಹಲ್ವಾ ಎಲ್ಲನೂ ಮಾಡ್ತೀವಲ್ವಾ, ಕ್ಯಾರೆಟ್ ಹಲ್ವಾ ಎಲ್ಲ, ಅದರಲ್ಲಿ ಕೂಡ ಉಪಯೋಗಿಸ್ಕೊಳ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಪಾತ್ರೆಗೆ ಅಂಟದಿರ ಉಂಡೆ ಥರ ಬಂದ್ಬಿಡಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕರೆಕ್ಟ್ ಹದದಲ್ಲಿದೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಸೈಡ್ಗೆ ಇಟ್ಬಿಡೋಣ. ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೋಸ್ಕರ 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 1 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಬಟ್ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸಕ್ಕರೆ ನೀರು ಕೂಡ. ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಈ ರೀತಿಯಾಗಿ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಸ್ವೀಟ್ ಪರ್ಫೆಕ್ಟ್ ಆಗಿರಬೇಕು ಅನ್ನೋದಾದರೆ 1.5 ಕಪ್ ಶುಗರ್ಗೆ 1 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ಶುಗರ್ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಬಿಟ್ಬಿಡ್ಬೇಕಾಗತ್ತೆ. ಏಲಕ್ಕಿ ಪೌಡರ್ ಸ್ವಲ್ಪ ಉಳಿದಿದೆ. ಇದನ್ನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದೇ ರೀತಿ ಇಡ್ತೀನಿ. ಏನಕ್ಕೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಿಪ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ನೋಡ್ತಿದ್ದೀರಲ್ವ, ಸಕ್ಕರೆ ಚೆನ್ನಾಗಿ ನೀರಲ್ಲಿ ಕರಗಿಬಿಟ್ಟಿದೆ. ಈಗ ಪಾಕ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಪಾಕನೇ ಬರಬೇಕಂತ ಏನಿಲ್ಲ, ಜಸ್ಟ್ ನಾವು ಕೈನ ಈ ರೀತಿ ಪಾಕದಲ್ಲಿ ಟಚ್ ಮಾಡಿದಾಗ ಅಂಟಂಟಾಗಿರ್ಬೇಕಷ್ಟೇ. ಮೆಲ್ಟ್ ಆಗಿರುವಂಥ ಸಕ್ಕರೆ ಗಟ್ಟಿ ಆಗಬಾರ್ದು ಅನ್ನೋದ್ರಿಂದ ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಹೋಳಿನಷ್ಟು ಲೆಮನ್ ಜ್ಯೂಸ್ನ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ದೀವಲ್ವ ಕೋವಾ, ಅಂದರೆ ಹಾಲಿನ ಪೌಡರಿಂದ ರೆಡಿ ಮಾಡ್ಕೊಂಡಿದ್ದೀವಲ್ವ, ಇದು ಪೂರ್ತಿ ತಣ್ಣಗಾಗಿರುತ್ತೆ. ಇದನ್ನು ಒಂದು ಪ್ಲೇಟಲ್ಲಿ ತೊಗೊಳ್ತಾ ಇದ್ದೀನಿ. ಇದರಲ್ಲೇ ನಾನು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಇಲ್ಲ ಅಂದರೆ ಅಡುಗೆಗೆ ಯೂಸ್ ಮಾಡ್ತೀವಲ್ವ ಸೋಡಾ, ಅದನ್ನೇ ಉಪಯೋಗಿಸ್ಕೊಳ್ಬೋದು. 1 ಸ್ಪೂನಷ್ಟು ತುಪ್ಪ, 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೊಳ್ಬೋದು. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ.
ಇದರಿಂದ ಜಾಮೂನ್ ಬಾಲ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಬಾಲ್ಸ್ನ ಮಾಡಿಕೊಂಡು ಆಮೇಲೆ ಜಾಮೂನ್ಸ್ಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕ್ರ್ಯಾಕ್ಸ್ ಬರ್ದಿರೋ ಉಂಡೆನ ಮಾಡಬೇಕು ಅನ್ನೋದಾದರೆ ಅಂಗೈಯಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. 1 by 1 ಎಲ್ಲದನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಜಸ್ಟ್ ನೀವು ವಿಡಿಯೋನ ಫಾಲೋ ಮಾಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಆದರೂ ಏನಾದರೂ ಕ್ರ್ಯಾಕ್ಸ್ ಬರುತ್ತೆ ಅನ್ನೋದಾದರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಉಂಡೆನ ಮಾಡ್ಕೊಳ್ಳಿ, ಕ್ರ್ಯಾಕ್ಸ್ ಬರ್ದಿರ ಇರುತ್ತೆ. ಇನ್ನು ಈ ರೀತಿ ನೀವು ಡೋನ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ ಏನಾದರೂ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಬೋದು. ಮೆದುವಾಗಿದೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಮಕ್ಕಳು ಜಾಮೂನ್ ಅಂದರೆ ತುಂಬ ಇಷ್ಟಪಡ್ತಾರೆ. ಇನ್ನೊಂದು ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಪುಟ್ಟದಾಗಿರುವಂಥ ಜಾಮೂನ್ಸ್ ಕೂಡ ಕೆಲವೊಂದು ಮಾಡಿದ್ದೀನಿ. ಎಕ್ಸ್ಟ್ರಾ ಬೇಕು ಅಂದಾಗ ಪುಟ್ಟದಾಗಿರೋದೊಂದು ಕೊಟ್ಟರೆ ಸಾಕಾಗುತ್ತೆ ಅನ್ನೋದ್ರಿಂದ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ತೀರಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೂ ಕೂಡ ಬೇಗ ಕಲರ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಇನ್ನು ನಾವು ಹಾಲಿನ ಪೌಡರಲ್ಲಿ ಹಾಲು ಹಾಕ್ತೀವಲ್ಲ, ಆ ಟೈಮಲ್ಲೇ ಸಕ್ಕರೆ ಕೂಡ ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ಎಲ್ಲದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಬೇಕಾದ್ರೂ ಕೂಡ ಎಣ್ಣೆಗೆ ಎಲ್ಲದನ್ನು ಒಂದೇ ಸರಿ ಹಾಕೋಕ್ಕೆ ಹೋಗಬೇಡಿ. ಎಷ್ಟಿದೆಯೋ ಎಣ್ಣೆ ನೋಡಿಕೊಂಡು ಒಂದು 4ರಿಂದ 5 ಹಾಕ್ಕೊಂಡು ಫ್ರೈ ಮಾಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಬ್ಯಾಚ್ನ ಕಂಟಿನ್ಯೂ ಮಾಡಿ. ನೆಕ್ಸ್ಟು ಇದನ್ನು ಫ್ರೈ ಮಾಡಿದ್ಮೇಲೆ ಸಕ್ಕರೆ ಪಾಕದಲ್ಲಿ ಹಾಕಬೇಕು ಅನ್ನೋ ಟೈಮಲ್ಲಿ ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿಯಾಗೇ ಇರಬೇಕು. ತೀರಾ ಬಿಸಿ ಅಂತಲ್ಲ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಜಾಮೂನ್ಸ್ ಎಲ್ಲ ತುಂಬ ಜ್ಯೂಸಿಯಾಗಿ ಆ ಸಕ್ಕರೆ ಪಾಕನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನೋಡಿ, ಎಲ್ಲದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ರೇ ಗೊತ್ತಾಗ್ತಿದೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದನ್ನು ಒಂದು 20 ನಿಮಿಷದ ನಂತರ ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಜಾಮೂನ್ ಉಂಡೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದಾದರೆ, ಜಾಮೂನ್ ಉಂಡೆನ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಪೂರ್ತಿ ಮುಳುಗಬಾರ್ದು. ಸೊ ಪೂರ್ತಿ ಮುಳುಗಿಲ್ಲ ಅನ್ನೋದಾದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ತುಂಬ ಜ್ಯೂಸಿಯಾಗಿ ಬಂದಿದೆ. ಟೇಸ್ಟ್ ವೈಸ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಾಲಿನ ಪೌಡರ್ ಎಲ್ಲ ಜಾಸ್ತಿ ಇದೆ ಅನ್ನೋದಾದರೆ ಒಂದ್ಸರಿ ಆದರೂ ಟ್ರೈ ಮಾಡಿ ನೋಡಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅನಿಸಿದ್ರೆ ಮತ್ತೆ ಇನ್ನೊಂದು ಸರಿ ಕೂಡ ಮಾಡ್ಕೊಳ್ಬೋದು. ಇನ್ನೊಂದು ಸರಿ ನಾನು ಬೇರೆದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಒಳಗಡೆ ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಬಟ್ ನಾರ್ಮಲ್ ಜಾಮೂನ್ ಪೌಡರಿಂದ ಮಾಡ್ತೀವಲ್ವ, ಅದಕ್ಕಿಂತ ಹೆವಿಯಾಗಿರುತ್ತೆ ಇದು, ಬಿಕಾಸ್ ನಾವು ಹಾಲಿನ ಪೌಡರಿಂದನೇ ಮಾಡಿರೋದ್ರಿಂದ. ನೆಕ್ಸ್ಟು ಕಿಚನ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ಗೆ ಬರೋದಾದರೆ, ನಾನು ಜಾಮೂನ್ಗೆ ಸಕ್ಕರೆನ ಯೂಸ್ ಮಾಡಬೇಕಾದ್ರೆ ಖಾಲಿ ಆಗಿತ್ತು. ಅದಕ್ಕೋಸ್ಕರ ಆ ಬಾಟಲ್ನ ನೀಟಾಗಿ ತೊಳೆದ್ಬಿಟ್ಟು ಒಣಗ್ಸೋಕ್ಕೆ ಇಟ್ಟಿದ್ದೆ. ಒಣಗಿದ ಆದಮೇಲೆ ಈಗ ಅದರಲ್ಲಿ ಸಕ್ಕರೆನ ಹಾಕಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಏಲಕ್ಕಿ ಸಿಪ್ಪೆ. ಏಲಕ್ಕಿನ ಪೌಡರ್ ಮಾಡ್ಕೊಳ್ಬೇಕಾದ್ರೆ ಈ ಸಿಪ್ಪೆನ ಬಿಸಾಡ್ದಿರ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಈಗ ನಾನು ಟೀ ಪೌಡರ್ ಖಾಲಿ ಆಗಿದ್ದರಿಂದ ಟೀ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ನಾರ್ಮಲ್ ಟೀ ಪೌಡರು. ಟೀ ರುಚಿಯಾಗಿ ಬರಬೇಕಂದ್ರೆ ಯಾವುದಾದ್ರೂ 2 ಬ್ರ್ಯಾಂಡೆಡ್ ಟೀ ಪೌಡರ್ನ ಮಿಕ್ಸ್ ಮಾಡ್ಬೋದು. ಅಥವಾ ನಾರ್ಮಲ್ ಟೀ ಪೌಡರ್ಸ್ ಆದ್ರೂ 2 ರೀತಿಯಾಗಿರುವಂಥ ಟೀ ಪೌಡರ್ನ ಮಿಕ್ಸ್ ಮಾಡಿ ಮಾಡಿದಾಗ ಟೀ ತುಂಬ ಚೆನ್ನಾಗಿರುತ್ತೆ. ಮಲ್ನಾಡು ಕಡೆ ಹೋದಾಗ ಸ್ವಲ್ಪ ಟೀ ಪೌಡರ್ನ ತೊಗೊಂಡು ಬಂದಿದ್ದೆ. ಅದ್ರ ಜೊತೆಗೆ 3 ರೋಸಸ್ ಟೀ ಪೌಡರ್ನ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಎರಡನ್ನ ಕೂಡ ಮಿಕ್ಸ್ ಮಾಡಿದಾದಮೇಲೆ ಆಗಲೇ ಏಲಕ್ಕಿ ಸಿಪ್ಪೆ ಇತ್ತಲ್ವ, ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋದ್ರಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಜಾಮೂನ್ ಮಾಡಬೇಕಾದ್ರೆ ತೋರಿಸಿದ್ದೆ, ಏಲಕ್ಕಿನ ನಾವು ಪೌಡರ್ ಮಾಡ್ಕೊಳ್ಬೇಕಾದ್ರೆ ಉಳಿದಿರೋವಂಥ ಪೌಡರ್ನ ಬಿಸಾಡ್ದಿರ ಈ ರೀತಿ ಟೀ ಪೌಡರ್ ಒಳಗಡೆ ಹಾಕೋದಾದರೆ ಟೀ ಮಾಡಿದಾಗ ಏಲಕ್ಕಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸ್ ಎಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು, ಬಟ್ ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ನಾನು ಆಗಾಗ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ನೈಟ್ ಟೈಮು ಈ ಒಂದು ರೊಟೀನ್ನ ಫಾಲೋ ಮಾಡ್ತೀನಿ. ಸೊ ನೈಟ್ ಟೈಮು ವೀಡಿಯೋನ ತೆಗೆದಾಗ ಕ್ಲಾರಿಟಿ ಸರಿಯಾಗಿರಲ್ಲ ಅನ್ನೋದ್ರಿಂದ ನಾನು ಡೇ ಟೈಮಲ್ಲೇ ವೀಡಿಯೋನ ಶೂಟ್ ಮಾಡಿಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಕೌಂಟರ್ ಮೇಲೆ ಏನಾದರೂ ಸಿಪ್ಪೆ ಅಥವಾ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದಾಗ ಪೀಲ್ ಮಾಡಿದಾಗ ಇರುತ್ತಲ್ವ, ಆ ಸಿಪ್ಪೆನೆಲ್ಲ ಕೂಡ ಅಲ್ಲಿಂದಲ್ಲೇ ತೆಗಿತಾ ಇರ್ತೀನಿ. ಈ ರೀತಿ ಎಲ್ಲನೂ ತೆಗೆದಿದ್ದ ಆದಮೇಲೆ ಒಂದು ಮೈಕ್ರೋಫೈಬರ್ ಕ್ಲಾತಿಂದ ಕ್ಲೀನ್ ಮಾಡ್ತೀನಿ. ಡೇ ಪೂರ್ತಿ ಕೂಡ ಕಿಚನ್ ವೈಪ್ಸಿಂದ ಕ್ಲೀನ್ ಮಾಡಿದ್ರೂ ಡೇ ಅಲ್ಲಿ ಒಂದು ಸರಿ ಆದ್ರೂ, ಅದು ನೈಟ್ ಟೈಮ್ ಇರ್ಬೋದು ಅಥವಾ ಮಾರ್ನಿಂಗ್ ಲಂಚ್ ಎಲ್ಲ ಅಥವಾ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕೂಡ ಇರ್ಬೋದು, ಮೈಕ್ರೋಫೈಬರ್ ಕ್ಲಾತ್ನ ಉಪಯೋಗಿಸ್ಕೊಂಡು ಕ್ಲೀನ್ ಮಾಡೋದಾದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನೀಟಾಗಿ ಕ್ಲೀನ್ ಆಗೋದ್ರಿಂದ ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ನಾನು ಕೌಂಟರ್ನ ಕ್ಲೀನ್ ಮಾಡ್ಕೊಳ್ಳೋದ್ರ ಜೊತೆಗೇ ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಟ್ಟಿರ್ತೀವಲ್ವ, ಅಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಚುಮ್ನಿನ ಕೂಡ ಮೇಲಿಂದ ಮೇಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ನಾನು ಹೋಮ್ ಮೇಡ್ ಲಿಕ್ವಿಡ್ನೇ ಉಪಯೋಗಿಸ್ಕೊಳ್ತೀನಿ. ರೀಸೆಂಟಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದಲ್ಲ ಫ್ಲೋರ್ ಕ್ಲೀನಿಂಗ್ಗೆ ಅಂತ ಹೇಳ್ಬಿಟ್ಟು, ಅದೇ ಲಿಕ್ವಿಡ್ನೇ ನಾನಿಲ್ಲಿ ಕ್ಲೀನಿಂಗೋಸ್ಕರ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕೌಂಟರ್ ಎಲ್ಲನೂ ಕ್ಲೀನ್ ಮಾಡಿದಾದ್ಮೇಲೆ ನಾನು ಕೆಳಗಡೆ ನೆಲ ಏನಿರುತ್ತೆ ಫ್ಲೋರ್ನ ಕೂಡ ಒಂದು ಸರಿ ಬಟ್ಟೆಯಿಂದನೇ ಒರೆಸ್ತೀನಿ. ಈ ರೀತಿ ಒರೆಸೋದ್ರಿಂದ 2 ಲಾಭಗಳಿದೆ.
ಮನೆ ಕೆಲಸದವರು ನೆಲನ ಒರೆಸೋದ್ರಿಂದ ಕಾರ್ನರ್ಸಲ್ಲೆಲ್ಲ ಸರಿಯಾಗಿ ಒರೆಸಲ್ಲ, ಫೋಕಸ್ ಕೂಡ ಮಾಡಲ್ಲ. ಸೊ ನಾವು ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಆ ಕಾರ್ನರ್ಸ್ ಎಲ್ಲ ಕೂಡ ಫೋಕಸ್ ಮಾಡ್ಕೊಳ್ಬೋದು. ನಾನು ತೋರಿಸ್ದೆ ಅಲ್ವಾ, ಆ ಒಂದು ಪೊಸಿಷನಲ್ಲಿ ನೆಲನ ಒರೆಸ್ಬೇಕಾದ್ರೆ ನಮಗೆ ಎಕ್ಸಸೈಸ್ ಕೂಡ ಆಗುತ್ತೆ. ಈ ರೀತಿ ನಾನು ಮೈಕ್ರೋಫೈಬರ್ ಕ್ಲಾತಿಂದನೇ ಒರೆಸಿರೋದ್ರಿಂದ ಫ್ಲೋರ್ ಮೇಲೆ ಎಷ್ಟೇ ಜಿಡ್ಡು ಕೊಳೆ ಇದ್ರೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ತುಂಬ ಜನ ಕೇಳ್ತಾ ಇರ್ತೀರಾ, ಸಣ್ಣ ಸೊಳ್ಳೆಗಳು ಬರ್ತಾ ಇದೆ, ಜಿರಳೆಗಳು ಬರ್ತಾ ಇದೆ, ಹುಳಗಳು ಬರ್ತಾ ಇದೆ, ಏನು ಮಾಡ್ಬೇಕು ಹೇಳಿ ಅಂತ. ಸೊ ನಾನು ಆಗಾಗ ಹೇಳ್ತಾನೆ ಇರ್ತೀನಿ, ಆದರೂ ಈ ಒಂದು ಕಮೆಂಟು ನನಗೆ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ವಿಡಿಯೋದಲ್ಲೂ ಬರ್ತಾನೆ ಇರುತ್ತೆ. ಮೇಯ್ನಾಗಿ ನೈಟಲ್ಲಿ ಸಿಂಕ್ನ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಸಿಂಕು ಖಾಲಿಯಾಗಿರಬೇಕು. ಒಂದು ವೇಳೆ ಸಿಂಕಲ್ಲಿರುವಂಥ ಪಾತ್ರೆ ತೊಳೆಯೋಕ್ಕಾಗಲ್ಲ ಅಂದರೂ ಕೂಡ ಜಸ್ಟ್ ಪ್ಲೇಟ್ಸಲ್ಲೆಲ್ಲ ಇರೋವಂತಹ ಏನಿರುತ್ತೆ ಅಡುಗೆ ಮಾಡಬೇಕಾದ್ರೆ ಅಥವಾ ಊಟ ಮಾಡಿದಾದಮೇಲೆ ಆ ಒಂದು ರೆಸಿಡ್ಯೂಸ್ನೆಲ್ಲ ಬರೀ ನೀರಲ್ಲೇ ತೊಳೆದ್ಬಿಟ್ಟು ಒಂದು ಟಬ್ಬಲ್ಲಾದರೂ ಹಾಕಿ ಸಿಂಕ್ಗಿನ್ನ ಸ್ವಲ್ಪ ದೂರ ಇಡಿ. ನೆಕ್ಸ್ಟು ನೀವೇನಾದರೂ ಗ್ರಾನೈಟ್ ಸಿಂಕ್ಸ್ನ ಉಪಯೋಗಿಸ್ತಾ ಇದ್ರೆ, ಈ ರೀತಿ ವೈಟ್ ಕಲರ್ ಸಿಂಕ್ಸ್ ಎಲ್ಲನೂ ಉಪಯೋಗಿಸ್ತಾ ಇದ್ರೆ, ಈ ಒಂದು ಸಿಂಕ್ಸು ಎಷ್ಟು ಒಣಗಿರುತ್ತೋ, ಅಂದರೆ ಎಷ್ಟು ಡ್ರೈ ಆಗಿರುತ್ತೋ ಅಷ್ಟು ಶೈನಿಯಾಗಿ ನೀಟಾಗಿ ಇರುತ್ತೆ. ಪಾತ್ರೆ ತೊಳೆದಿದ್ದ ಆದಮೇಲೆ ಸಿಂಕಲ್ಲಿ ನೀರು ಎಲ್ಲಂದರೆ ಅಲ್ಲಿ ಬಿಟ್ಬಿಡ್ತೀರಾ, ನೀಟಾಗಿ ಒಂದು ಸರಿ ಬಟ್ಟೆಯಿಂದ ಅಥವಾ ಇದಕ್ಕೆ ಒಂದು ಸಪ್ರೇಟ್ ಬಟ್ಟೆನ ಇಟ್ಕೊಂಡು ನೀಟಾಗಿ ಆ ಒಂದು ಸಿಂಕ್ ಸುತ್ತು ಇರುವಂಥ ನೀರನ್ನೆಲ್ಲ ಕೂಡ ತೆಗೆದುಬಿಡಿ. ಇನ್ನು ನಾನು ಕಿಚನ್ ಕ್ಲೀನಿಂಗ್ಗೆ ಉಪಯೋಗಿಸಿದಂಥ ಲಿಕ್ವಿಡ್ಸ್ನೆಲ್ಲ ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಇದೆಲ್ಲ ಶೆಲ್ಫ್ ಆರ್ಗನೈಸರ್ಸು. ಇದು ಆನ್ಲೈನಲ್ಲಿ ನೀವು ಬೈ ಮಾಡ್ಬೋದು. ಸೋಪ್ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರ, ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಳ್ಳೋದಕ್ಕೋಸ್ಕರ. ಗೋಡೆಗೆ ಮೊಳೆ ಹೊಡಿದಿರನೇ ಈ ರೀತಿ ಶೆಲ್ಫ್ಸ್ನೆಲ್ಲ ನಾವು ಫಿಕ್ಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಕಿಚನ್ ಎಲ್ಲ ನೀಟಾಗಿದೆ. ಈ ಒಂದು ಲುಕ್ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ಆಗಲೇ ಹೇಳ್ದೆ ಅಲ್ವಾ ನಾನು, ಒಂದು ಡಯಟ್ ಜ್ಯೂಸ್ ಅಂತ. ಈ ಒಂದು ಫ್ರೂಟ್ಸ್ನ ನೋಡಿದ ಕೂಡಲೇ ಈ ಹಣ್ಣು ಯಾವುದು ಅಂತ ನೀವೇನಾದರೂ ಫೈಂಡ್ ಔಟ್ ಮಾಡಿದರೆ ನನಗೆ ಇಮ್ಮಿಡಿಯೇಟಾಗಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನಿಮಗಿದು ಯಾವ ಹಣ್ಣು ಏನು ಅಂತ ಗೊತ್ತಿಲ್ಲ ಅನ್ನೋದಾದರೆ, ಇದು ಬಿಲ್ವಪತ್ರೆ ಹಣ್ಣು. ಸ್ವಲ್ಪ ಚೆನ್ನಾಗಿ ಹಣ್ಣಾದಮೇಲೆ ಈ ರೀತಿ ಯೆಲ್ಲೋ ಶೇಡಲ್ಲಿರುತ್ತೆ. ಇದನ್ನು ಒಂದು ಕಲ್ಲಿಂದ ಅಥವಾ ಯಾವುದಾದ್ರೂ ಒಂದು ಟೂಲಿಂದ ಈ ರೀತಿ ಒಡೆದಾಗ ಒಳಗಡೆ ಈ ರೀತಿ 2 ಪಾರ್ಟಾಗಿ ಓಪನ್ ಮಾಡಿ ನೋಡಿ. ಹಣ್ಣಾಗಿದ್ರೆ ಇದು ಮೆತ್ತಗಿರುತ್ತೆ. ಇದರಿಂದ ಜ್ಯೂಸ್ ಮಾಡ್ಕೊಳ್ಬೋದು. ನೆನಪಿರಲಿ, ಯಾವ ವಸ್ತು ನಮ್ಮ ದೇಹಕ್ಕೆ ಒಳ್ಳೆಯದೋ ಅದು ಕಹಿಯಾಗೇ ಇರುತ್ತೆ. ಇದು ಕೂಡ ಅಷ್ಟೇ ಕಹಿಯಾಗೇ ಇದೆ. ಇದರಿಂದ ಜ್ಯೂಸ್ ಮಾಡಬೇಕಾದ್ರೆ ನಾನು ಆ ಒಂದು ಕಹಿನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಬೆಲ್ಲನ ಹಾಕಿದ್ದೀನಿ. ಆಮೇಲೆ ಜೀರಿಗೆ ಹುರಿದಿರ್ತೀವಲ್ವ, ಪೌಡರ್ ಮಾಡಿರ್ತೀವಲ್ವ, ಆ ಪೌಡರ್ನ ಕೂಡ ಸ್ವಲ್ಪ ಹಾಕಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಜ್ಯೂಸ್ ಅನ್ನೋದು ರೆಡಿ ಆಯಿತು. ಬೇಕಂದರೆ ಇದಕ್ಕೆ ಏಲಕ್ಕಿ ಹಾಕ್ಕೊಳ್ಬೋದು. ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕಿಲ್ಲ, ಲೆಮನ್ ಜ್ಯೂಸ್ನ ಹಾಕ್ತೀನಿ. ಮೊದಲಿಗೆ ನಾನು ಜ್ಯೂಸ್ನ ಮಾಡೋಕ್ಕೆ ಉಪಯೋಗಿಸಿದಂಥ ಮಿಕ್ಸಿನೆಲ್ಲ ತೊಳೆದು ಕೌಂಟರ್ನ ಒಂದ್ಸರಿ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ಸೊ ಜ್ಯೂಸಿನ ಕಣಗಳು, ಆ ಸ್ವೀಟ್ನೆಸ್ ಎಲ್ಲ ಕೌಂಟರ್ ಮೇಲೆ ಬಿದ್ದಿದ್ರೆ ಇರುವೆಗಳೆಲ್ಲ ಬರುತ್ತೆ, ಸಣ್ಣ ಸಣ್ಣ ಸೊಳ್ಳೆಗಳು ಬರುತ್ತಲ್ವ, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ. ವ್ಲಾಗರ್ಸ್ ಎಲ್ಲರೂ ಫೇಸ್ ಮಾಡೋವಂಥ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನಾವು ಯಾವುದಾದ್ರೂ ಜ್ಯೂಸ್ ಮಾಡಲಿ ಅಥವಾ ಏನಾದರೂ ಮಾಡಲಿ ಪ್ರಶಾಂತವಾಗಿ ನಾವು ಮಾಡಿದ ಕೂಡಲೇ ಕುಡಿಯೋಕ್ಕೆ ಆಗಲ್ಲ. ನಾನು ಈಗ ಟೇಸ್ಟ್ಗೋಸ್ಕರ ಕುಡಿದ್ಬಿಟ್ಟೆ, ಬಟ್ ವಿಡಿಯೋಗೋಸ್ಕರ ಒಂದು ಫೋಟೋನಾದರೂ ಕ್ಲಿಕ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ನಾನು ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಮತ್ತೆ ಹಾಕಿ ತೋರಿಸ್ತಾ ಇದ್ದೀನಿ. ಮೇ ಬಿ ನಿಮ್ಮಲ್ಲಿ ತುಂಬ ಜನ ವ್ಲಾಗಿಂಗ್ ಮಾಡೋರಿದ್ದೀರಾ, ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೂ ಕೂಡ ಇದೇ ರೀತಿ ಆಗುತ್ತಾ ಇಲ್ವಾ ಅನ್ನೋದು ಕೂಡ. ನೋಡಿದ್ರಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ ಜ್ಯೂಸ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಬೆಣ್ಣೆ ಥರ ಇರುತ್ತೆ, ಕೆಳಗಡೆ ಈ ರೀತಿ ನೀರು ಥರನೇ ಇರುತ್ತೆ. ಜ್ಯೂಸ್ಗಲ್ಲದೆ ಬಿಲ್ವಪತ್ರೆ ಹಣ್ಣನ್ನ ನೀವು ಏನಕ್ಕೆ ಉಪಯೋಗಿಸ್ತೀರ ಅನ್ನೋದು ಕೂಡ ಕಮೆಂಟ್ ಮಾಡಿ. ನಾವು ಇದನ್ನು ತಲೆ ಕೂಡ ಹಚ್ಕೊಳ್ತೀವಿ. ಯಾವ ರೀತಿ ಅನ್ನೋದು ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ನಾವು ಆಗಲೇ ವಾಶ್ಗೆ ಹಾಕಿದ್ವಲ್ಲ, ಆ ಬಟ್ಟೆಗಳೆಲ್ಲ ಕೂಡ ವಾಶ್ ಆಗಿದೆ. ಈಗ ಇದನ್ನೆಲ್ಲ ಕೂಡ ಒಣಗಾಕಬೇಕು. ಒಣಗಾಕ್ಬೇಕಾದ್ರೆ ತೋರಿಸ್ತೀನಿ. ಇದರಲ್ಲಿ ಇದ್ದಿದ್ದಂಥ ಡಿಸೈನ್ಸ್ ಇರ್ಬೋದು ಅಥವಾ ಡ್ಯಾಸಲ್ಸ್ ಇರ್ಬೋದು, ಎಲ್ಲದನ್ನ ಕೂಡ ನಾನು ನೀಟಾಗಿ ತೋರಿಸ್ತೀನಿ. ನೀವೇ ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ. ಅದ್ರ ಜೊತೆಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ಕೂಡ ಇರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಬಟ್ಟೆಗಳೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ಇನ್ನು ನಾನು ಆಗಲೇ ಬಟ್ಟೆಗಳನ್ನ ವಾಶ್ಗೆ ಹಾಕಬೇಕಾದ್ರೇ ಉಲ್ಟಾ ಮಾಡಿ ವಾಶ್ಗೆ ಹಾಕಿದ್ದೆ. ಈಗ ಅದನ್ನೆಲ್ಲ ಕೂಡ ನಾರ್ಮಲಾಗಿ ಸೀದಾ ತೆಗೆದುಬಿಟ್ಟು ಒಣಗಾಕಿದ್ದೀನಿ. ನೋಡಿ, ಡ್ಯಾಸಲ್ಸ್ ಎಲ್ಲ ಏನಿದೆ ತುಂಬ ನೀಟಾಗಿ ವಾಶ್ ಆಗಿದೆ, ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ಇದೆ. ಇದೆಲ್ಲ ಒಣಗಿದಾದ್ಮೇಲೂ ಕೂಡ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ನಾನು ನೋಡ್ತಿದ್ದೀರಲ್ವ, ಫ್ಲವರ್ ಗಾರ್ಡನ್. ಈ ಒಂದು ಫ್ಲವರ್ಸ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಬಟ್ ಈ ಒಂದು ಫ್ಲವರ್ಸ್ನ ಕಿತ್ತು ದೇವ್ರಿಗಿಡಬೇಕು ಅಥವಾ ಏನಕ್ಕಾದರೂ ತೆಗಿಬೇಕು ಅನ್ನೋದಾದರೆ ತುಂಬ ಬೇಜಾರಾಗುತ್ತೆ. ಬಟ್ ಆದರೂ ಕೂಡ ಒಂದೊಂದ್ಸರಿ ನಾವು ಕಟ್ ಮಾಡಿ ದೇವ್ರಿಗಿಡ್ತಾನೆ ಇರ್ತೀವಿ. ನೋಡ್ತಿದ್ದೀರಲ್ವ, ಸೀರೆ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಅದ್ರ ಜೊತೆಗೆ ಮೇಲೆ ಎಲ್ಲ ಕೂಡ ಡಿಸೈನ್ ಎಲ್ಲ ಇತ್ತಲ್ವ, ಅದು ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ.
ನೀವು ಈ ರೀತಿ ಬಟ್ಟೆಗಳನ್ನ ಕೈಯಲ್ಲೇ ವಾಶ್ ಮಾಡ್ತೀರಾ ಅಥವಾ ಮಿಷಿನ್ಗೆ ಹಾಕ್ತೀರಾ ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದಂತೂ ನಾನು ಹ್ಯಾಂಡ್ ವಾಶ್ ಮಾಡಿದ್ದಂಥದ್ದು. ಈ ರೀತಿ ಬಟ್ಟೆಗಳನ್ನೆಲ್ಲ ಕೂಡ ನಾವು ಹಾಕ್ಬೋದು. ಇನ್ನು ಈ ರೀತಿ ಬಟ್ಟೆಗಳೆಲ್ಲನೂ ಒಂದೇ ಮೆಟೀರಿಯಲ್ ಇಲ್ಲ ಅನ್ನೋದಾದರೆ ಮಿಕ್ಸ್ಡ್ ಫ್ಯಾಬ್ರಿಕ್ ಅನ್ನೋ ಆಪ್ಷನ್ ಇರುತ್ತೆ, ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ ಡಿಸೈನ್ಸ್ ಎಲ್ಲ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ಗೊತ್ತಾಗಲಿ ಅನ್ನೋದ್ರಿಂದ. ಯಾಕಂದರೆ ಈ ರೀತಿ ಮಕ್ಕಳ ಬಟ್ಟೆ ಅಥವಾ ನಾವೆಲ್ಲರೂ ಊರಿಗೆ ಹೋಗಿ ಬಂದಿದ್ದೀವಿ ಅನ್ನೋದಾದರೆ ಈ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು ಅಂದರೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಅಲ್ವಾ, ಟೈಮು ಕೂಡ ಇರಲ್ಲ, ಜಿಪ್ಪೆಲ್ಲ ಹಾಳಾಗುತ್ತೆ ಅನ್ನೋದ್ರಿಂದ ನಾವು ಹ್ಯಾಂಡಲ್ಲೇ ವಾಶ್ ಮಾಡಬೇಕು ಅಂತ ಸೈಡ್ಗೆ ಇಟ್ಬಿಟ್ಟಿರ್ತೀವಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ ಮಿಷಿನಲ್ಲೂ ಕೂಡ ಈ ರೀತಿ ಬಟ್ಟೆಗಳನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ಬೋದು. ಸೊ ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅನ್ನೋದ್ರಿಂದನೇ ಇಷ್ಟೊಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಇಷ್ಟ ಆಯಿತು ಅನಿಸಿದ್ರೆ ಲೈಕ್ ಮಾಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಆಗಿರೋಂತಹ ಹೋಮ್ ಮೇಕಿಂಗ್ ಟಿಪ್ಸ್. ನಾನು ತೋರಿಸಿರೋ ರೀತಿಯಲ್ಲಿ ಗುಲಾಬ್ ಜಾಮೂನ್ನ ಒಂದ್ಸರಿ ಅದು ಟ್ರೈ ಮಾಡಿ ನಿಮಗೆ ಯಾವ ರೀತಿ ಬಂತು ಅನ್ನೋದು ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಪಾರ್ಟಿವೇರ್ ಡ್ರೆಸ್ಸಸ್ ಅಥವಾ ಡಿಸೈನರಿ ಸ್ಯಾರೀಸ್ ಇರ್ಬೋದು, ಲೆಹೆಂಗಾಸ್ ಇರ್ಬೋದು, ವಾಷಿಂಗ್ ಮಿಷಿನಲ್ಲೂ ಕೂಡ ಒಂದ್ಸರಿ ವಾಶ್ ಮಾಡಿ ನೋಡಿ. ಕಿಚನಲ್ಲಿ ಸಣ್ಣ ಸಣ್ಣ ಸೊಳ್ಳೆಗಳು, ಹುಳಗಳು, ಜಿರಳೆಗಳು ಬರ್ದಿರ ಇರೋದಕ್ಕೋಸ್ಕರ ನಾನು ಹೇಳೋವಂಥ ಟಿಪ್ಸ್ನ ಕೂಡ ಫಾಲೋ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಯಾವುದೋ ಒಂದು ಕಾರಣದಿಂದಲಾದ್ರೂ ಉಪಯೋಗ ಆಯಿತು ಅಂತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.